प्रिय छात्राः सुप्रभातम्। अहम् इदानीं दशमकक्षायाः मुद्राङ्गुलीयकम् इति पाठस्य प्रश्नोत्तराणि करोमि। त्रयोदशः पाठः मुद्राङ्गुलीयकम्। अस्य पाठस्य अभ्यासः। छात्राः पश्यन्तु, एकवाक्येन उत्तरं लिखतु। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। प्रथमः प्रश्नः, चंपू रामायणस्य कर्ता कः? चंपू रामायणस्य कर्ता भोजराजः। द्वितीय प्रश्नः, सीतां कः अपहृतवान्? सीतां रावणः अपहृतवान्। तृतीयः प्रश्नः, लङ्कानगरं केषां राजधानी? लङ्कानगरं राक्षसानां राजधानी। चतुर्थः प्रश्नः, हनुमान् सीतायै किं प्रायच्छत्? हनुमान् सीतायै रामस्य मुद्राङ्गुलीयकं प्रायच्छत्। ಹನುಮಂತ ಸೀತೆಗೆ ಏನನ್ನು ಕೊಟ್ಟ? ರಾಮನ ಮುದ್ರೆಯುಂಗುರವನ್ನು ಕೊಟ್ಟ. ಪಂಚಮಃ ಪ್ರಶ್ನಃ, ಕಮ್ ಆದಾಯ ಹನುಮಾನ್ ಲಂಕಾತಃ ಪ್ರತಸ್ಥೆ? ಏನನ್ನು ತೆಗೆದುಕೊಂಡು ಹನುಮಂತ ಲಂಕೆಯಿಂದ ಹೊರಟ? ಸೀತಾಯಾಹ ಚೂಡಾಮಣಿಂ ಆದಾಯ ಹನುಮಾನ್ ಲಂಕಾತಃ ಪ್ರತಸ್ಥೆ. ಇದು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ದ್ವಿತೀಯ ಪ್ರಶ್ನಃ, ರಿಕ್ತ ಸ್ಥಾನಂ ಪೂರಯತ. ಬಿಟ್ಟ ಸ್ಥಳವನ್ನು ತುಂಬಿರಿ. ಮೊದಲನೇದು, ಡ್ಯಾಶ್ ವಿನಾಪಿ ನಿವಸೆ ನಿಶಿಶೀತ ಭಾನು ಜ್ಯೋತ್ಸ್ನಾಂ. ಜ್ಯೋತ್ಸ್ನಾಂ ತುಂಬಿ. ಎರಡನೇದು, ಸೀತಾಂ ವಿಚೇತುಂ ಪಥಿ ಡ್ಯಾಶ್ ಚಾರಣಾನಾಂ. ಮೂರನೇದು, ಗದ್ಯಪದ್ಯಾತ್ಮಕಂ ಡ್ಯಾಶ್ ಚಂಪೂರಿತ್ಯಭಿಧೀಯತೆ. ಗದ್ಯಪದ್ಯಾತ್ಮಕಂ ಕಾವ್ಯಂ ಚಂಪೂರಿತ್ಯಭಿಧೀಯತೆ. ನಾಲ್ಕನೇದು, ಅನ್ಯಥಾ ಮಾಸ್ಮ ಡ್ಯಾಶ್ ಮನ್ಯಥಾಹ. ನಂತರ ಸಂಯೋಜಯತ, ಹೊಂದಿಸಿ ಬರೆಯಿರಿ. ಅಭಾಗದಲ್ಲಿರುವ ಶಬ್ದಗಳನ್ನು ನೋಡಿ. ದಶಕಂಠಃ, ಜಾನಕಿ, ದಾಶರಥಿಃ, ಹನುಮಾನ್, ದಿವಸೇಶ್ವರಃ. ಆ ಪಟ್ಟಿಯಲ್ಲಿರುವುದು ಆಂಜನೇಯಃ, ಸೂರ್ಯಃ, ರಾವಣಃ, ಸೀತಾ, ಶ್ರೀರಾಮಃ. ನೀವು ಹೇಗೆ ಹೊಂದಿಸ್ತೀರಿ? ದಶಕಂಠಃ, ರಾವಣಃ. ಉತ್ತರಗಳು ನೋಡಿ ಇಲ್ಲಿದೆ. ಜಾನಕಿ ಸೀತಾ, ದಾಶರಥಿಃ ಶ್ರೀರಾಮಃ, ಹನುಮಾನ್ ಆಂಜನೇಯಃ, ದಿವಸೇಶ್ವರಃ ಸೂರ್ಯಃ. ವಿದ್ಯಾರ್ಥಿಗಳೇ, ನಿಮಗೆ ಎಲ್ಲಾ ಪಾಠದಲ್ಲೂ ಹೇಳಿದ್ದೇನೆ, ಸಂಯೋಜಯತ ಅಂತ ನೇರವಾಗಿ ನಿಮಗೆ ಬೀಳುವುದಿಲ್ಲ ಪ್ರಶ್ನೆಗಳು. ಚತುರ್ಥಂ ಪದಂ ಲಿಖತ ಅನ್ನೋದರಲ್ಲಿ ಈ ರೀತಿಯ ಪ್ರಶ್ನೆಗಳು ಬೀಳುತ್ತವೆ. ನೀವು ಅದನ್ನು ನೋಡಿಟ್ಕೊಳ್ಳಿ. ಆನಂತರ ನಾಲ್ಕನೇ ಪ್ರಶ್ನೆ, ಸಂಧಿಂ ವಿಭಜ್ಯ ನಾಮ ಲಿಖತ. ಸಂಧಿಯನ್ನು ಬಿಡಿಸಿ ಹೆಸರಿಸಿರಿ. ಮೊದಲನೇದು, ಸೋಪಿ. ಸಹ ಪ್ಲಸ್ ಅಪಿ ಸೋಪಿ ವಿಸರ್ಗ ಪೂರ್ವರೂಪ ಸಂಧಿ. ಎರಡನೇದು, ಮಹೇಂದ್ರಃ. ಮಹಾ ಇಂದ್ರಃ ಮಹೇಂದ್ರಃ ಗುಣಸಂಧಿ. ಸೈಷಾ. ಸಾ ಏಷಾ ಸೈಷಾ ವೃದ್ಧಿಸಂಧಿ. ವಸತೀತಿ. ವಸತಿ ಇತಿ ವಸತೀತಿ ಸವರ್ಣದೀರ್ಘ ಸಂಧಿ. ನಂತರಂ ವಿಗ್ರಹ ವಾಕ್ಯಂ ವಿಲಿಖ್ಯ ಸಮಾಸ ನಾಮ ಲಿಖತ. ವಿಗ್ರಹ ವಾಕ್ಯವನ್ನು ಬರೆದು ಸಮಾಸದ ಹೆಸರನ್ನ ಬರಿಬೇಕು. ಮೊದಲನೇದು, ದಶಾಸ್ಯಃ. ದಶ ಆಸ್ಯಾನಿ ಯಸ್ಯ ಅಸ್ತಿ ಸಹ. 10 ಮುಖಗಳು ಯಾರಿಗೆ ಇರ್ತವ್ಯೋ ಅವನು. ದಶಾಸ್ಯಃ. ಬಹುವ್ರೀಹಿ ಸಮಾಸಃ. ಎರಡನೇದು, ಖಗೇಂದ್ರಃ. ಖಗಾನಾಂ ಇಂದ್ರಃ ಖಗೇಂದ್ರಃ. ಖಗ ಅಂದ್ರೆ ಪಕ್ಷಿಗಳ ಒಡೆಯ, ರಾಜ. ಷಷ್ಠಿ ತತ್ಪುರುಷ ಸಮಾಸಃ. ಶೀತಭಾನುಃ. ಶೀತಃ ಚ ಅಸೌ ಭಾನುಃ ಚ ಕರ್ಮಧಾರಯ ಸಮಾಸಃ. ರಾಘವೇಂದ್ರಃ. ರಾಘವಾನಾಂ ಇಂದ್ರಃ ರಾಘವೇಂದ್ರಃ ಷಷ್ಠಿ ತತ್ಪುರುಷ ಸಮಾಸಃ. ನಂತರಂ ಶ್ಲೋಕ ತಾತ್ಪರ್ಯಂ ಕರ್ನಾಟಕ ಭಾಷೆಯ ಲಿಖತ. ಈ ಶ್ಲೋಕಗಳ ತಾತ್ಪರ್ಯವನ್ನು ಕನ್ನಡ ಭಾಷೆಯಲ್ಲಿ ಬರಿಬೇಕು. ಮೊದಲನೇದು, ತಥೋ ಹನುಮಾನ್ ದಶಕಂಠ ನೀತಾಂ ಸೀತಾಂ ವಿಚೇತುಂ ಪಥಿಚಾರಣಾನಾಂ
ಮಹೇಂದ್ರಶೈಲಸ್ಯ ಖಗೇಂದ್ರ ವೇಗಃ ಪ್ರಸ್ತಾದುದಸ್ಥಾತ್ ಪ್ರಥಮಾನ ವೇಗಃ. ನೋಡಿ ಹೇಗೆ ಬರಿಬೇಕು ಅಂತ. ಈ ಪದ್ಯವನ್ನು ಮುದ್ರಾಂಗುಲೀಯಕವೆಂಬ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ತಾತ್ಪರ್ಯ: ವಾನರ ನಾಯಕನಾದ ಸುಗ್ರೀವನ ಆದೇಶದ ನಂತರ ಅತ್ಯಂತ ವೇಗವಾದ ಗತಿಯುಳ್ಳ ಗರುಡ ಸಮಾನ ವೇಗವುಳ್ಳ ಆಂಜನೇಯನು ರಾವಣನಿಂದ ಅಪಹೃತಳಾದ ಸೀತೆಯನ್ನು ಹುಡುಕಲು ಗಂಧರ್ವಾದಿಗಳ ಮಾರ್ಗವಾದ ಆಕಾಶದಲ್ಲಿ ಹೋಗಲು ಮಹೇಂದ್ರ ಪರ್ವತದ ಶಿಖರದಿಂದ ಜಿಗಿದನು. ಇದು ಮೊದಲನೇ ಪ್ರಶ್ನೆ. ಇದು ಯಾವ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಬರೆದದಕ್ಕೆ 1 ಮಾರ್ಕು, ಆನಂತರ ತಾತ್ಪರ್ಯ ಬರೆದಿದ್ದಕ್ಕೆ 2 ಮಾರ್ಕ್ಸ್. ಆನಂತರ ಎರಡನೇ ನೋಡಿ, ಕಲ್ಯಾಣಿ ತ್ವದ್ವಿಯೋಗೇನ ತೀವ್ರ ವೇಗೇನ ತಾಮ್ಯತಃ ರಾಘವೇಂದ್ರಸ್ಯ ದೂತಂ ಮಾಮನ್ಯಥಾ ಮಾಸ್ಮ ಮನ್ಯಥಾಹ. ಈ ಪದ್ಯವನ್ನು ಮುದ್ರಾಂಗುಲೀಯಕವೆಂಬ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ತಾತ್ಪರ್ಯ: ಎಲೈ ಮಂಗಳಕರಳಾದ ಸೀತೆಯೇ, ನಿವಾರಿಸಲು ಸಾಧ್ಯವಿಲ್ಲದ ನಿನ್ನ ವಿಯೋಗದಿಂದ ಬೇಯುತ್ತಿರುವ ಶ್ರೀರಾಮನ ದೂತನಾದ ಹನುಮಂತನು ನಾನು. ನನ್ನನ್ನು ಬೇರೆಯವನೆಂದು ತಿಳಿಯಬೇಡ ಎಂದು ಹನುಮಂತನು ಸೀತೆಯ ಹತ್ತಿರ ತನ್ನ ಪರಿಚಯವನ್ನು ಮಾಡಿಕೊಳ್ಳುತ್ತಾನೆ. ಮುಂದೆ ನೋಡಿ, ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತ. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಮೊದಲನೇದು, ಹನುಮಾನ್ ಮಹೇಂದ್ರ ಶೈಲಾತ್ ಕಥಂ ಉದಸ್ಥಾತ್. ಹನುಮಂತ ಮಹೇಂದ್ರ ಪರ್ವತದಿಂದ ಹೇಗೆ ಜಿಗಿದನು. ಹನುಮಾನ್ ದ್ರುತಗತಿ ಗರುಡ ಸಮಾನ ವೇಗಃ ರಾವಣೇನ ಅಪರತಾಂ ಸೀತಾಂ ಅನ್ವೇಷ್ಟುಂ ಗಂಧರ್ವಾದೀನಾಂ ಮಾರ್ಗೆ ಆಕಾಶೇ ಗಂತುಂ ಮಹೇಂದ್ರ ಪರ್ವತಸ್ಯ ಶಿಖರಾತ್ ಉದಸ್ತಾತ್. ಎರಡನೇ ನೋಡಿ, ಹನುಮಾನ್ ಕಥಂ ಸೀತಾಂ ಸ್ವಪರಿಚಯಂ ಉಕ್ತವಾನ್. ತನ್ನ ಪರಿಚಯವನ್ನ ಸೀತೆಗೆ ಹೇಗೆ ಮಾಡ್ಕೊಂಡ. ಹೇ ಸುಮಂಗಲಿ ಜಾನಕಿ, ಹೇ ಸುಮಂಗಲೇ ಜಾನಕಿ, ದುರ್ನಿರೋಧೇನ ತ್ವದ್ವಿರಹೇಣ ತಪ್ಯತಃ ಶ್ರೀರಾಮಸ್ಯ ದೂತಂ ಮಾಂ ಆಂಜನೇಯಂ ಅನ್ಯಥಾ ಅನ್ಯಃ ಇತಿ ನ ಚಿಂತಯತು ಇತಿ ಹನುಮಾನ್ ಸೀತಾಂ ಸ್ವಪರಿಚಯಂ ಉಕ್ತವಾನ್. ಮೂರನೇ ಪ್ರಶ್ನೆ, ಹನುಮಾನ್ ಕಿಂ ಇತಿ ಚಿಂತಾಂ ತತಾನ. ಹನುಮಂತ ಏನಂದ ಚಿಂತೆ ಮಾಡ್ತಾನೆ. ವಾನರ ಸೇನಾ ಅನೇಕ ವಿಘ್ನೋತ್ಪಾದಕಂ ಸಮುದ್ರಂ ಇಮಂ ಕಥಂ ಲಂಘಯೇತ್. ಯಥಾ ಕಥಂಚಿತ್ ಸಾಗರಂ ತರತಿ ಚೇದಪಿ ಇಮಾಂ ರಾಕ್ಷಸ ರಾಜಧಾನೀಂ ಲಂಕಾಂ ಕಥಂ ಪ್ರಾಪ್ನುಯಾತ್. ಸರ್ವಥಾ ಶ್ರೀರಾಮಃ ವ್ಯರ್ಥ ಸಂಕಲ್ಪಃ ಭವಿಷ್ಯತಿ. ಅಹಮಪಿ ವಿಫಲೀಕೃತ ಸಮುದ್ರ ಲಂಘನಃ ಅಭವಂ ಇತಿ ಹನುಮಾನ್ ಚಿಂತಾಂ ತತಾನ. ನಾಲ್ಕನೇ ಪ್ರಶ್ನೆ, ರಾಮಃ ಸೀತಾಂ ವಿನಾ ಕಥಂ ವಸತಿ. ರಾಮನು ಸೀತೆ ಇಲ್ಲದೆ ಹೇಗೆ ಬದುಕುತ್ತಾನೆ. ಚಂದ್ರಿಕಾಂ ವಿಹಾಯ ಅಪಿ ರಾತ್ರೌ ಚಂದ್ರಃ ನಿವಸೇತ್. ಸೂರ್ಯಃ ಚ ನಿಜ ಭಾರ್ಯಾಂ ಛಾಯಾಂ ವಿನ ವಿಲಸೇತ್. ಏತತ್ ನ ವೈಚಿತ್ರ್ಯಂ. ಕಿಂತು ಸೀತಾಂ ವಿನಾ ಶ್ರೀರಾಮಃ ಮನಸ್ಥೈರ್ಯಂ ಅವಲಂಬ್ಯ ಸಜೀವಃ ಏವ ವಸತಿ ಇತಿ ಆಶ್ಚರ್ಯಜನಕಃ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಮುದ್ರಾಂಗುಲೀಯಕಂ ಇತಿ ಪಾಠಸ್ಯ ಪ್ರಶ್ನೋತ್ತರಾಣಿ ಸಮಾಪ್ತಂ. ವಯಂ ಪುನರ್ಮಿಲಾಮ.